ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಜಮ್ಮು ಕಾಶ್ಮೀರದಲ್ಲಿನ ಸೇನಾ ಪಡೆಗಳು ಭರ್ಜರಿ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಆಪರೇಷನ್ ಸಿಂಧೂರ್ ನಂತರ ಕಾಶ್ಮೀರಕ್ಕೆ ಒಳನುಸುಳುವ ಭಯೋತ್ಪಾದಕರ ವಿರುದ್ಧ ಹದ್ದಿನ ಕಣ್ಣಿಟ್ಟಿರುವ ಸೇನೆ ಇತ್ತೀಚೆಗೊಂದು ದೊಡ್ಡ ಬೇಟೆಯನ್ನೇ ಆಡುವ ಮೂಲಕ ನುಸುಳುಕೋರ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ಮಾಡಿದೆ. ಅದರ ಜೊತೆ ಪುಂಚ್, ರಚೌರಿ ಹಾಗೆ ಕುಪೋರಾಗಳಲ್ಲಿ ಕುಂಬಿಂಗ್ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ. ಪಾಕಿಸ್ತಾನದ ನುಸುಳಿ ಬರುವ ಭಯೋತ್ಪಾದಕರನ್ನ ಹುರುಯಾತ್ರೆಗೆ ಕಳಿಸುವ ಕಾರ್ಯದಲ್ಲಿ ಸೇನೆ ನಿರತವಾಗಿದೆ. ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ನಡೆಸ್ತಾ ಇರುವ ಕಾರ್ಯಾಚರಣೆ ಹೇಗಿದೆ, ಇತ್ತೀಚೆಗೆ ಬಲಿಯಾದ ಆ ಮಿಕ ಯಾವುದು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಆಪರೇಷನ್ ಸಿಂಧೂರದ ನಂತರ ಭಾರತ ಭಯೋತ್ಪಾದಕರ ವಿರುದ್ಧ ಸಮರವನ್ನ ಮುಂದುವರಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಬಲವಾಗಿ ಬೇರು ಬಿಡೋದಕ್ಕೆ ಪ್ರಯತ್ನ ಪಡ್ತಾ ಇರುವ TRF ಬೇರುಗಳನ್ನ ಕೀಳುವ ಪ್ರಯತ್ನಕ್ಕೆ ಸೇನೆ ಕೈ ಹಾಕಿದೆ. ಅದರಲ್ಲೂ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಭಾರತಕ್ಕೆ ಬರ್ತಾ ಇರುವ ಭಯೋತ್ಪಾದಕರ ಶಂಕಿತರನ್ನ ಹಾಗೂ ಪ್ರತ್ಯೇಕವಾದಿಗಳನ್ನ ಸೀದಾ ಮೇಲಕ್ಕೆ ಕಳಿಸುವ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ. ಸೇನೆ ಉಗ್ರರಿಗೆ ಭಾರತದೊಳಗೆ ದಾರಿ ತೋರಿಸ್ತಾ ಇದ್ದ ಮಾನವ GPS ಒಬ್ಬನನ್ನ ಕೂಡ ಬಲಿ ತೆಗೆದುಕೊಂಡಿದೆ. ಕಳೆದ ಸೆಪ್ಟೆಂಬರ್ 28ನೇ ತಾರೀಕು ನೌಸರ್ ಸೆಕ್ಟರ್ನಲ್ಲಿ ಸೇನೆ ಕುಂಬಿಂಗ್ ಆಪರೇಷನ್ ಮಾಡ್ತಾ ಇತ್ತು. ಅದಕ್ಕೆ ನೌಸೀರ್ ನಾರ್ಪೋರ್ ಅನ್ನೋ ಹೆಸರನ್ನು ಕೂಡ ಇಡಲಾಗಿತ್ತು. ಈ ಕಾರ್ಯಾಚರಣೆಗೆ ಕಾಶ್ಮೀರದ ಗುರೇಜ್ ಸೆಕ್ಟರ್ಗೂ ಹರಡಿತ್ತು. ಬೆಳಗಿನ ಜಾವ ಅಲ್ಲೊಂದಿಷ್ಟು ಮಂದಿ ನುಸುಳುಕೋರರು ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯ ಜಾಡನ್ನು ಹಿಡಿದು ಹೊರಟ ಸೇನೆಗೆ ಇಬ್ಬರು ಶಂಕಿತರು ಕಣ್ಣಿಗೆ ಬಿದ್ದು ಅಲ್ಲಿ ಒಂದಷ್ಟು ಕಾಲ ಗುಂಡಿನ ಚಕಮಕಿಗೆ ಕೂಡ ನಡೆಯಿತು. ಕಡೆಗೆ ಸೇನೆ ಆ ಇಬ್ಬರನ್ನು ಬಲಿ ಹಾಕಿತು. ಅದರಲ್ಲಿ ಒಬ್ಬ ಪಾಕಿಸ್ತಾನದಿಂದ ಬರ್ತಾ ಇದ್ದ ನುಸುಳುಕೋರ ಭಯೋತ್ಪಾದಕನಾಗಿದ್ರೆ ಮತ್ತೊಬ್ಬ ಕಾಶ್ಮೀರದ ನಿವಾಸಿಯಾಗಿದ್ದ. ಅವನು ಆ ನುಸುಳುಕೋರನಿಗೆ ದಾರಿಯನ್ನು ತೋರಿಸುವ ಕೆಲಸವನ್ನ ಮಾಡ್ತಾ ಇದ್ದ. ಅವನನ್ನು ಕೂಡ ಹ್ಯೂಮನ್ GPS ಅಂತ ಕರೆಯಲಾಗ್ತಾ ಇತ್ತು. ಅವನ ಹೆಸರು ಬಗು ಖಾನ್ ಅಂತ. ಸ್ನೇಹಿತರೆ, ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುವ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಉಗ್ರಗಳ ನುಸುಳುವಿಕೆ ಅನ್ನೋದು 1947ರಿಂದಲೂ ನಡೀತಾ ಇದೆ. ಅದು 70-80 ದಶಕದಲ್ಲಿ ಹೆಚ್ಚಾಯಿತು. 90 ದಶಕದ ಕೊನೆಯಲ್ಲಿ ಈ ಸಮಸ್ಯೆ ವಿಚಿತ್ರ ರೂಪವನ್ನ ಪಡೆದುಕೊಳ್ತು. ಕಾಶ್ಮೀರದ ಕಣಿವೆಗೆ ನುಗ್ಗಿ ಬಂದ ಭಯೋತ್ಪಾದಕರು ಕಣಿವೆ ಪ್ರದೇಶದಿಂದ ಕಾಶ್ಮೀರಿ ಪಂಡಿತರನ್ನ ಓಡಿಸಿದ್ರು. ಅಲ್ಲವತ್ತು ಬಹುದೊಡ್ಡ ಮಾರಣ ಹೋಮವೇ ನಡೆದು ಹೋಯಿತು. ಆ ಬಳಿಕ ನುಸುಳುಕೋರರ ಸಮಸ್ಯೆಗಳು ಹೆಚ್ಚಾದ ಹೊರತು ಕಡಿಮೆ ಏನಾಗಲಿಲ್ಲ. ಅಲ್ಲದೆ ಅಜರ್ ಮಸೂದ್ನಂತಹ ಕಟ್ಟರ್ ಮತೀಯವಾದಿ ಪಾಕ್ ಪ್ರಜೆಗೆ ಕೂಡ ಭಾರತಕ್ಕೆ ಫೇಕ್ ಐಡೆಂಟಿಟಿಯಲ್ಲಿ ಬರುವಷ್ಟು ಆ ಮಾರ್ಗ ಸುಲಭ ಅನ್ನೋ ಹಾಗೆ ಆಗಿತ್ತು. ದೊಡ್ಡ ಕಾಡು, ಕಣಿವೆ ಪರ್ವತಗಳ ಪ್ರದೇಶಗಳಲ್ಲಿ ನುಸುಳುಕೋರರು ಸುಲಭವಾಗಿ ಭಾರತದ ಜಮ್ಮು ಕಾಶ್ಮೀರವನ್ನ ತಲುಪ್ತಾ ಇದ್ರು. ಈ ಕೆಲಸಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಇದ್ದ ಪ್ರತ್ಯೇಕವಾದಿಗಳನ್ನ ಬಳಸಿಕೊಳ್ಳಲಾಗ್ತಾ ಇತ್ತು. ಅಲ್ಲಿ ಕೆಲ ಸ್ಥಳೀಯರು ಒಂದಷ್ಟು ಹಣದ ಆಸೆಗೆ ಅಥವಾ ಮತದ ಕಾರಣಕ್ಕೆ ಪಾಕ್ನಿಂದ ಬರ್ತಾ ಇದ್ದ ಭಯೋತ್ಪಾದಕರಿಗೆ ಭಾರತದ ಒಳಗೆ ನುಸುಳೋದಕ್ಕೆ ಸಹಾಯ ಮಾಡ್ತಾ ಹೋದ್ರು. ಅಂತ ವ್ಯಕ್ತಿಗಳು ಇವತ್ತಿಗೂ ಕೂಡ ಅಲ್ಲಿದ್ದಾರೆ. ಅವರ ನೆರವಿಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಉಗ್ರರು ಭಾರತವನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಗೈಡುಗಳ ಪೈಕಿ ಒಬ್ಬ ಆ ಬಾಗು ಖಾನ್. ಸ್ನೇಹಿತರೆ, ಬಾಗು ಖಾನ್ 1995ರಿಂದಲೂ ಈ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇವನನ್ನ ಸಮುಂದರ್ ಚಾಚಾ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ಮತ್ತೊಂದು ನಿಕ್ ನೇಮ್ ಅನ್ನು ಕೂಡ ಭಯೋತ್ಪಾದಕರು ಹಾಗೆ ಈ ಪ್ರತ್ಯೇಕವಾದಿಗಳು ಕೊಟ್ಟಿದ್ರು. ಅದೇ ಹ್ಯೂಮನ್ GPS. ಈ ಬಾಗು ಖಾನ್ ಇದ್ದಾನಲ್ಲ, ಇವನು 1990ರ ಹೊತ್ತಿಗೆ ಕಾಶ್ಮೀರದ ಪ್ರತ್ಯೇಕವಾದಿಗಳ ಸಂಪರ್ಕಕ್ಕೆ ಬರ್ತಾನೆ. ಅಲ್ಲಿಂದ ಇಲ್ಲಿವರೆಗೂ 100ಕ್ಕೂ ಹೆಚ್ಚು ಉಗ್ರರನ್ನ ಸೇಫ್ ಆಗಿ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ಒಳ ನುಸುಳುವುದಕ್ಕೆ ಇವನು ಸಹಾಯ ಮಾಡಿದ್ದಾನೆ. ಇವನಿಗೆ ಕಾಶ್ಮೀರ ಕಣಿವೆಯ ಸಾಕಷ್ಟು ಪ್ರದೇಶಗಳ ಇಂಚಿಂಚು ಮಾಹಿತಿ ಕೂಡ ಇದೆ. ಅದರಲ್ಲೂ ಈ ಗುರ್ಜಸ್ನ ಸೆಕ್ಟರ್ನಲ್ಲಿ ಅಲ್ಲಿನ ಪರ್ವತ ಕಣಿವೆಗಳ ಬ್ಲೂ ಪ್ರಿಂಟ್ ಇವನ ತಲೆಯಲ್ಲಿತ್ತಂತೆ. ಅಷ್ಟು ನಿಖರವಾಗಿ ಅವನು ಕಾಡ ಹಾದಿಯನ್ನ ಸವಿಸ್ತಾ ಇದ್ದ. ಅಷ್ಟೇ ಅಲ್ಲ, ಆ ಕಾಡಲ್ಲಿ ಎಲ್ಲಿ ಕಳ್ಳದಾರಿಗಳಿವೆ, ಎಲ್ಲಿ ನೈಸರ್ಗಿಕ ಗುಹೆಗಳಿವೆ, ಸುರಂಗಗಳಿವೆ ಅನ್ನೋ ಪ್ರತಿ ಮಾಹಿತಿ ಕೂಡ ಅವನಿಗಿತ್ತು. ಹೀಗಾಗಿನೇ ಅವನು ಭದ್ರತಾ ಪಡೆಗಳ ಕಣ್ತಪ್ಪಿಸಿ 100 ಜನರನ್ನ ಕಾಡು ದಾಟಿಸಿದ್ದ ಅಂತ ಹೇಳಲಾಗುತ್ತೆ. ಇಲ್ಲಿ ಗುರೇಜ್ನ ಮೂಲಕ ಭಾರತವನ್ನ ಪ್ರವೇಶ ಮಾಡ್ತಾ ಇದ್ದ ಭಯೋತ್ಪಾದಕರು ಅಲ್ಲಿಂದ ಕಾಡಿನ ಹಾದಿಯಲ್ಲಿ ನಡೆದು ಕುಪವಾರ ಹಾಗೆ ಸೊಂಪೋರ ಹಾಗೆ ಗಂದರ್ಬಾಲ್ಗಳನ್ನ ಸೇರ್ತಾ ಇದ್ರು ಅನ್ನೋ ಮಾಹಿತಿ ಸೇನೆಗೆ ಸಿಕ್ಕಿದೆ. ಈ ಖಾನ್ ಹಿಜ್ಬುಲ್ ಮುಜಾಹಿದ್ದೀನ್ ನೊಂದಿಗೆ ಸಂಪರ್ಕದಲ್ಲಿದ್ದ. ಅವನು ಕಾಶ್ಮೀರದಲ್ಲಿದ್ದ ಪಾಕಿಸ್ತಾನಕ್ಕೆ ಬೇಕಿದ್ದ ಪ್ರತಿ ಕೆಲಸವನ್ನ ಮಾಡಿಕೊಡ್ತಾ ಇದ್ದ. ಅಷ್ಟೇ ಅಲ್ಲದೆ ಹಿಜ್ಬುಲ್ ಹೇಳಿದ ಪ್ರತಿಯೊಬ್ಬರನ್ನು ಭಾರತದ ಒಳಕ್ಕೆ ನುಸುಳಿಸುವ ಮತ್ತು ಅವರ ತಲುಪಬೇಕಾದ ಸ್ಥಾನವನ್ನು
ತಲುಪಿಸುವ ಜವಾಬ್ದಾರಿಯನ್ನು ಈ ಬಾಘಾ ಖಾನ್ ಹೊತ್ಕೊಂಡಿದ್ದ. ಅವನಿಗೆ ಕಾಶ್ಮೀರದ ಕಾಡು ಹಾದಿ ತುಂಬಾನೇ ಪರಿಚಿತವಾಗಿತ್ತು. ಅಲ್ಲಿನ ನೈಸರ್ಗಿಕ ಗುಹೆಗಳು ಎಲ್ಲಿವೆ ಅನ್ನೋದು ಕೂಡ ಅವನಿಗೆ ತುಂಬಾನೇ ಗೊತ್ತಿತ್ತು. ಕಾಡಲ್ಲಿ ಆಶ್ರಯ ಕಲ್ಪಿಸುವುದು, ಭದ್ರತಾ ಪಡೆಗಳ ಕಣ್ಣಿಗೆ ಅವರನ್ನು ಬೀಳದಂತೆ ಕಾಪಾಡುವುದು ಎಲ್ಲವನ್ನ ಈ ಬಗು ಖಾನ್ ನೋಡ್ಕೊತಾ ಇದ್ದ. ಆದ್ರೆ ಈ ಬಾರಿ ಅವನ ಹಣೆ ಬರ ಕೆಟ್ಟಿತ್ತು. ಅವನ ಹಾದಿ ಭದ್ರತಾ ಪಡೆಗಳಿಗೆ ಗೊತ್ತಾಯಿತು. ನೌಸರ್ ಸೆಕ್ಟರ್ ಬಳಿಯಲ್ಲಿ ಸೇನಾ ಪಡೆಗಳ ಗುಂಡಿಗವನು ಬಲಿಯಾದ. ಈ ಬಾಘಾ ಖಾನ್ ಬಳಿಯಲ್ಲಿ ಸಿಕ್ಕಿರುವ ಐಡೆಂಟಿಟಿ ಕಾರ್ಡ್ ಅವನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಮುಜಾಫರ್ಬಾದ್ಗೆ ಸೇರಿದವನು ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲ, ಅವನು 1975ರಲ್ಲಿ ಹುಟ್ಟಿದ್ದ. ಈಗ ಅವನು ವಯಸ್ಸು 50 ಆಸುಪಾಸು ಇರಬಹುದು ಅಂತ ದಾಖಲೆಗಳು ಹೇಳುತ್ತವೆ. ಆದ್ರೆ ಅವನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಸೇನೆ ಹೊರಹಾಕ್ತಾ ಇದೆ. ಅವನು ಪಾಕ್ ಆಕ್ರಮಿತ ಕಾಶ್ಮೀರದವನಲ್ಲ, ಬದಲಾಗಿ ಬಂಡೀಪೋರ ಹಳ್ಳಿಯ ಅಂದಕ್ಕೆ ಅವನು ಸೇರಿದವನು ಅನ್ನೋದು ಗೊತ್ತಾಗ್ತಾ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗುರೇಜ್ ವ್ಯಾಲಿ, ಇದು ಪಾಕ್ ಆಕ್ರಮಿತ ಕಾಶ್ಮೀರ. ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ ಗಡಿಯಾಗಿ ಹೊಂದಿರುವ ಪ್ರದೇಶ. ಇಲ್ಲಿ ದಟ್ಟ ಕಾಡಿದೆ, ಹಿಮ ಪರ್ವತಗಳು ಕೂಡಿದೆ. ಇಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ ಗಡಿಗೆ ಬೇಲಿ ಹಾಕೋದು ಕಷ್ಟ ಮತ್ತು ಗಸ್ತು ಅನ್ನೋದು ಇನ್ನೂ ಕಷ್ಟದ ಕೆಲಸ. ಇಲ್ಲಿ ಸದಾಕಾಲ ಭಾರತೀಯ ಯೋಧರು ಕಣ್ಣಿಟ್ಟುಕೊಂಡೇ ಕೂತಿರ್ತಾರೆ. ಅದರಲ್ಲೂ ಇಲ್ಲಿನ ಕಳ್ಳ ಹಾದಿಗಳ ಬಗ್ಗೆ ಅರಿವಿದ್ದು ಬಿಟ್ರೆ ಗಡಿ ದಾಟೋದು ಕಷ್ಟದ ಕೆಲಸವೇನಲ್ಲ. ಗಡಿ ದಾಟಿಸುವ ಕೆಲಸವನ್ನ ಈ ಬಾಘಾ ಖಾನ್ ತರಹದ ಸಾಕಷ್ಟು ಜನ ಇಲ್ಲಿ ನಿರಂತರವಾಗಿ ಮಾಡ್ತಲೇ ಇರ್ತಾರೆ. ಅದಕ್ಕಾಗಿ ಅವರಿಗೆ ಒಂದಿಷ್ಟು ಹಣ ಕೂಡ ಸಿಗುತ್ತೆ. ಜೊತೆಗೆ ನಾಳೆ ಜನ್ನತ್ನಲ್ಲಿ ಜಾಗ ಹಾಗೆ ಊರುಗಳು ಕೂಡ ಹೊಟ್ಟೆ ತುಂಬಾ ಬಿರಿಯಾನಿ ಎಲ್ಲ ಸಿಗುತ್ತೆ ಅನ್ನೋ ಆಸೆ ಕೂಡ ಇರುತ್ತೆ. ಹೀಗಾಗಿ ಇಂಥ ಕೆಲಸಕ್ಕೆ ಅಲ್ಲಿನ ಕೆಲವರು ಮುಂದಾಗ್ತಾರೆ. ಇನ್ನು ಮೊನ್ನೆ ತಾನೇ ಪಹಲ್ಗಾಮ್ ದಾಳಿ ಆಯ್ತಲ್ಲ, ಅಲ್ಲಿ ಕೂಡ ಹೊರಗಿನಿಂದ ಬಂದವರಿಗೆ ಆಶ್ರಯ ಕೊಟ್ಟು ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅವರನ್ನ ಪಹಲ್ಗಾಮ್ಗೆ ಕರ್ಕೊಂಡು ಬಂದ್ಬಿಟ್ಟವರು ಸ್ಥಳೀಯ ದ್ರೋಹಿಗಳೇ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಲ್ಲದೆ ಇದ್ದವರು ಅವರಿಗೆ ಎಲ್ಲಿ ಹೋಗ್ಬೇಕು, ಹೇಗೆ ದಾಳಿ ಮಾಡಬೇಕು, ನಂತರ ಎಲ್ಲಿ ತಪ್ಪಿಸ್ಕೋಬೇಕು ಅದೆಲ್ಲ ಹೇಗೆ ಗೊತ್ತಾಗುತ್ತೆ ಸ್ನೇಹಿತರೆ? ಕಾಶ್ಮೀರದಲ್ಲಿ ಹೇಗೆ ಅಂದ್ರೆ, ನೀವು ಕಾಶ್ಮೀರಿ ಅಲ್ಲದೆ ಇದ್ರೆ ಬೇಗ ಗೊತ್ತಾಗಿ ಹೋಗುತ್ತೆ. ಹೊಸಬರು ಯಾರೇ ಬಂದ್ರು ಕೂಡ ಅವರು ವೇಷಭೂಷಣಗಳು ಹಾಗೆ ಮಾತಿನ ಶೈಲಿ ಇವೆಲ್ಲ ಕಾಶ್ಮೀರಿಗಳು ಅಲ್ಲ ಅನ್ನೋದನ್ನ ಗೊತ್ತು ಮಾಡಿಸ್ತವೆ. ಇಷ್ಟಾದ್ರೂ ಅಲ್ಲಿನ ಹಳ್ಳಿಗಳಿಗೆ ಉಗ್ರರು ಹೇಗೆ ಬಂದು ಕೂತ್ಕೊತಾರೆ, ಹೇಗೆ ಅಂದ್ರೆ ಈ ಬಾಘಾ ಖಾನ್ ಅಂತಹ ದೇಶದ್ರೋಹಿಗಳ ಮೂಲಕ ಇಂಥವರಲ್ಲಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಒಬ್ಬ ಈ ಪ್ರಮುಖ ಗೈಡ್, ನಡೆದಾಡುವ GPS ಅಂತಲೇ ಕರೆಸಿಕೊಳ್ಳುತ್ತಿದ್ದ ಈತ ಬಾಘಾ ಖಾನ್ ಭದ್ರತಾ ಪಡೆಗಳ ಹುರು ಯಾತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಹೀಗಿಲ್ಲೊಂದು ಕಡೆ ಉಗ್ರರನ್ನ ಹೊಡೆದು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕುಪ್ಪವಾರದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಭಾರತದ ಹೆಮ್ಮೆಯ ಪುತ್ರನೊಬ್ಬ ವೀರಮರಣವನ್ನ ಅಪ್ಪಿದ್ದಾನೆ. ಕುಪ್ಪವಾರ ಬಳಿ ಭಯೋತ್ಪಾದಕರ ವಿರುದ್ಧ ನಡೀತಿದ್ದ ಕಾರ್ಯಾಚರಣೆಯಲ್ಲಿ ಹವಾಲ್ದಾರ್ ಇಕ್ಬಾಲ್ ಅಲಿ ಅವರ ಬಲಿದಾನ ಕೂಡ ಆಗಿದೆ. ಸ್ನೇಹಿತರೆ, ಇಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಭಾರಿ ಪ್ರಮಾಣದ ಉಗ್ರರನ್ನ ದಮನ ಮಾಡುವ ಕೆಲಸ ನಡೀತಾ ಇದೆ. ಸೇನೆ ಒಂದು ಕಡೆ ಆಪರೇಷನ್ ಅಲೌಟ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಅಲ್ಲಿನ ಉಗ್ರರ ಮನವೊಲಿಸಿ ಅವರನ್ನ ಶರಣಾಗೋ ಹಾಗೆ ಮಾಡುವ ಕೆಲಸವನ್ನು ಕೂಡ ಹೆಚ್ಚಾಗಿ ಮಾಡ್ತಾ ಇದೆ. ಉಗ್ರ ಪಡೆಗಳಿಗೆ ರೆಕ್ರೂಟ್ಮೆಂಟ್ ಹೆಚ್ಚಾಗದ ಹಾಗೆ ಕೂಡ ಸೇನಾ ಪಡೆಗಳು ನೋಡ್ಕೊತಾ ಇವೆ. ಇನ್ನು ಸರ್ಕಾರ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಮೂಲಕ ಅಲ್ಲಿನ ಯುವಕರಿಗೆ ಸಾಧ್ಯವಾದಷ್ಟು ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡುವ ಪ್ರಯತ್ನಗಳು ಕೂಡ ನಡೀತಾ ಇವೆ. ಒಮ್ಮೆ ಅಲ್ಲಿನ ಜನ ದುಡಿದು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅವರು ಭಯೋತ್ಪಾದನೆಯಿಂದ ದೂರ ಆಗ್ತಾರೆ ಅನ್ನೋ ನಂಬಿಕೆ ಸರ್ಕಾರದ್ದು. ಈಗ ಮೊನ್ನೆ ಕೂಡ ನೋಡಿ, ಪಹಲ್ಗಾಮ್ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ರು ಕಾಶ್ಮೀರ ಜನನೇ. ಯಾಕಂದ್ರೆ ಆ ದಾಳಿ ಅವರ ಪ್ರವಾಸೋದ್ಯಮದ ಆದಾಯವನ್ನ ದಾಳಿಯ ಕಾರಣಕ್ಕೆ ಭಾರತ ಮತ್ತು ಹೊರಗಿನ ಪ್ರವಾಸಿಗಳು ಕಾಶ್ಮೀರಕ್ಕೆ ಬರೋದಿಲ್ಲ ಅನ್ನೋ ಭಯ ಶುರುವಾಯಿತು. ಹಾಗೇನಾದ್ರೂ ಆದ್ರೆ ಆದಾಯದ ಮೂಲಕ್ಕೆ ಕಲ್ಲು ಬೀಳುತ್ತೆ ಅನ್ನೋ ಆತಂಕ ಅವರದ್ದು. ಹೀಗಾಗಿ ಅಲ್ಲಿ ಉಗ್ರರ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದನೆಯ ವಿರುದ್ಧ ಘೋಷಣೆಗಳು ಕೇಳಿ ಬಂದವು. ಭಾರತದ ಬಾವುಟ ಇಟ್ಕೊಂಡು ಮೆರವಣಿಗೆಗಳನ್ನು ಕೂಡ ಮಾಡಿದ್ರು. ಸ್ನೇಹಿತರೆ, ಅಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಎಲ್ಲಾ ಕಾಶ್ಮೀರಿ ಮುಸ್ಲಿಮರು ಭಾರತದ ವಿರೋಧಿಗಳಲ್ಲ. ಭಾರತೀಯ ಸೇನೆಗೆ ಉಗ್ರರ ವಿರುದ್ಧ ಅಲ್ಲಿನಷ್ಟು ಮಾಹಿತಿ ಸಿಗ್ತಲ್ಲ, ಅದನ್ನ ಕೊಡ್ತಾ ಇರೋದು ಕೂಡ ಅಲ್ಲಿನ ಮುಸ್ಲಿಮರೇ. ಇನ್ನು ಆಕ್ರಮಿತ ಕಾಶ್ಮೀರದ ಗಡಿಗೆ ಹತ್ತಿರ ಇರುವ ಪ್ರದೇಶಗಳಲ್ಲಿ ಕೂಡ ಭಾರತೀಯ ಸೇನೆ ಜೊತೆ ಉತ್ತಮ ಬಾಂಧವ್ಯವನ್ನು ಅಲ್ಲಿನ ಮುಸ್ಲಿಮರು ಇಟ್ಕೊಂಡಿದ್ದಾರೆ. ಅವರಿಗೆ ಪಾಕಿಸ್ತಾನದ ಮೇಲೆ ಯಾವ ಪ್ರೀತಿನೂ ಇಲ್ಲ. ಸೇನೆಗೆ ಅತಿ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಇರೋದು ಕೂಡ ಈ ಕುರಿಗಾಯಿಗಳು ಕೂಡ ಮುಸ್ಲಿಮರೇ. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ಗುಂಡಿಗೆ ಅಲ್ಲಿನ ಪೋನಿವಾಲ ಬಲಿಯಾದ ಆತ ಕೂಡ ಮುಸ್ಲಿಮನ್ನೇ ಆಗಿದ್ದ. ಕಾಶ್ಮೀರದಲ್ಲಿ ಮೊದಲ ಸುತ್ತು ಭಯೋತ್ಪಾದಕರ ದಾಳಿಗೊಳಗಾದಾಗ ಅದನ್ನ ಅಲ್ಲಿನ ಕೆಲವರು ಸಂಭ್ರಮಿಸಿದ್ದು ನಿಜ. ಆದ್ರೆ ಅಲ್ಲಿಗೆ ಬಂದ ಮುಜಾಹಿದ್ದೀನ್ ಹಿಂದೂಗಳನ್ನ ಓಡಿಸಿದ ನಂತರ ಅದೇ ಮುಸ್ಲಿಮರ ಮೇಲೆ ಬಿದ್ದ ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ತಿನ್ನೋದಕ್ಕೆ ಶುರು ಮಾಡಿದ್ದ.
ಮುಜಾಹಿದ್ದೀನ್ ಅನ್ನೋನು ಮನುಷ್ಯನೇ ಅಲ್ಲ ಅನ್ನೋದನ್ನ ಅಲ್ಲಿನ ಕೆಲವರಿಗೆ ಬೇಗ ಅರ್ಥ ಆಯಿತು. ಅವರು ಭಾರತೀಯ ಸೇನೆಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನರಿಗೆ ಅದು ಅರ್ಥ ಆಗಬೇಕಿದೆ. ಅಲ್ಲಿವರೆಗೂ ಈ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಭಾರತೀಯ ಯೋಧರ ಬಂದೂಕುಗಳಲ್ಲಿ ಅಲ್ಲಿ ಗರ್ಜಿಸ್ತಲೇ ಇರಬೇಕಾಗುತ್ತೆ. ಇದು ಸ್ನೇಹಿತರೆ ಹ್ಯೂಮನ್ GPS ಅಂತಲೇ ಖ್ಯಾತಿಯನ್ನ ಪಡೆದುಕೊಂಡಿದ್ದ ಹಿಜ್ಬುಲ್ ಮುಜಾಹಿದ್ದೀನ್ ಜೊತೆ ಗುರುತಿಸಿಕೊಂಡಿದ್ದ ಬಾಗೂಕ್ ಖಾನ್ ಭಾರತೀಯ ಯೋಧರು ಹುರ್ ಯಾತ್ರೆಗೆ ಕಳಿಸಿಕೊಟ್ಟಿದ್ದು ಮತ್ತು ಕಾಶ್ಮೀರದಲ್ಲಿ ನಡೀತಿರುವ ಕೂಂಬಿಂಗ್ ಕಾರ್ಯಾಚರಣೆಯ ಮುಂತಾದ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.